ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಾಗವತ ಸುಸಂಮೋದ ಶ್ರೋತೃಗಳಿಗೆ ಸುಸ್ವಾಗತ. ಈ ಹಿಂದೆ ನಾವು 4ನೆಯ ಎಪಿಸೋಡ್ನಲ್ಲಿ ಸುಮಾರು 282 ಪ್ರಶ್ನೆಗಳವರೆಗೆ ಚಿಂತನೆಯನ್ನು ನಡೆಸಿದ್ವಿ. ಇದೀಗ 5ನೇ ಎಪಿಸೋಡ್ನಲ್ಲಿ 283ರಿಂದ ಪ್ರಶ್ನೆ ಸಂಖ್ಯೆ ಚಿಂತನೆಯನ್ನು ಮುಂದುವರಿಸೋಣ. ಅಕ್ಷಯ ಫಲ ನೀಡುವ ಕಾರ್ಯಗಳ್ಯಾವುವು? ಗೃಹಸ್ಥಾಶ್ರಮಿಗೆ ಕೃಷ್ಣ ಉತ್ತರಿಸ್ತಾ ಇದ್ದಾನೆ ಉದ್ಧವನ ಪ್ರಶ್ನೆಗಳಿಗೆ. ಹೇಳಿದ ಮಹಾಲಯ, ಸಂಕ್ರಾಂತಿ ಮುಂತಾದ ಪವಿತ್ರ ದಿನಗಳಲ್ಲಿ ಸ್ನಾನ, ಜಪ, ಹೋಮ, ದೇವಪೂಜಾ, ಬ್ರಾಹ್ಮಣಾರಾಧನೆ, ಪಿತೃ ದೇವ ಮನುಷ್ಯ ಭೂತಗಳಿಗೆ ತೃಪ್ತಿ ನೀಡುವಂತಹ ಇವೇ ಮುಂತಾದ ಎಲ್ಲ ಕಾರ್ಯಗಳು ಕೂಡ ಅಕ್ಷಯ ಫಲವನ್ನು ನೀಡುತ್ತವೆ. ಪಿತೃದೇವ ಮನುಷ್ಯಾದಿಗಳನ್ನು ಆರಾಧಿಸುವ ಸಂದರ್ಭ ಯಾವುದು ಅಂತ ನೋಡೋದಾಗಿದ್ದರೆ ಯಾಗ, ದಾನಾದಿ ಕಾರ್ಯಗಳು, ಹೆಂಡತಿಗೆ ಸೀಮಂತಾದಿ ಕಾರ್ಯಗಳು, ಮಗುವಿಗೆ ನಾಮಕರಣ, ಉಪನಯನ ಸಂಸ್ಕಾರ, ವ್ಯಕ್ತಿಯು ಮೃತನಾದಾಗ ನಡೆಸುವ ಪ್ರೇತಕರ್ಮ, ಸಾಂವತ್ಸರಿಕ ಶ್ರಾದ್ದ ಮುಂತಾದವುಗಳಲ್ಲಿ ದೇವ ಮನುಷ್ಯ ಪಿತ್ರಾದಿಗಳ ಆರಾಧನೆ ನಡೆಸಬೇಕು. ದಾನ ಧರ್ಮಾದಿಗಳು ಹೇಗೆ ಫಲಿಸುತ್ತವೆ? ದೇಶ, ಕಾಲ, ಪಾತ್ರ ಅಂದರೆ ಪವಿತ್ರ ಸ್ಥಳ ದೇಶ ಅಂದರೆ, ಕಾಲ ಪವಿತ್ರ ಕಾಲ, ಪಾತ್ರ ಸತ್ಪಾತ್ರ, ಇವು ಮೂರೂ ಸೇರಿದಾಗ ಶ್ರೇಷ್ಠವಾದ ದಾನವಾಗುತ್ತದೆ. ಈ ಮೂರಲ್ಲಿ ಯಾವುದು ಶ್ರೇಷ್ಠ ಅಂದರೆ ಒಳ್ಳೆಯ ಸ್ಥಳ, ಒಳ್ಳೆಯ ಸಮಯ ಮತ್ತು ಸತ್ಪಾತ್ರ ವ್ಯಕ್ತಿ. ಅದರಲ್ಲಿ ಸತ್ಪಾತ್ರ ಸರ್ವಶ್ರೇಷ್ಠ. ಸವೈ ಪುಣ್ಯತಮೋ ದೇಶ ಸತ್ಪಾತ್ರಂ ಯತ್ರ ಲಭ್ಯತೆ. ಸತ್ಪಾತ್ರ ದೊರೆತು ಬಿಟ್ಟರೆ ಎಲ್ಲಕ್ಕಿಂತ ಶ್ರೇಷ್ಠವಾದ ದಾನ ಆಗ್ತದೆ. ದಾನಕ್ಕೆ ಮಹತ್ವ ತಂದು ಕೊಡುವ ಈ ಸತ್ಪಾತ್ರರು ಯಾರು? ಭಗವದ್ಭಕ್ತರು. ವಿದ್ಯೆ, ತಪಸ್ಸು, ವಿನಯ, ದಯ ಮುಂತಾದ ಗುಣಗಳಿರುವ ಬ್ರಾಹ್ಮಣರು ಸತ್ಪಾತ್ರರಾಗಿದ್ದಾರೆ. ಮುಖ್ಯ ಪಾತ್ರ ಯಾರು? ಪುರುಷನಾಗಿರ್ತಕ್ಕಂಥ ಶ್ರೀಹರಿಯೊಬ್ಬನೇ ಮುಖ್ಯ ಪಾತ್ರ. ಪಾತ್ರ ತಾರತಮ್ಯವನ್ನು ಬಲ್ಲ ಜ್ಞಾನಿಗಳು ಹರಿಯೇ ಮುಖ್ಯ ಪಾತ್ರನೆಂದು ನಿರ್ಧಾರ ಮಾಡಿದ್ದಾರೆ. ಹರಿ ಯಾಕೆ ಮುಖ್ಯ ಪಾತ್ರ ಅಂತಂದರೆ ಆಗಲೇ ಹೇಳಿದಂತಾನೆ ಈಶಾವಾಸ್ಯಮಿದಂ ಸರ್ವಂ, ಎಲ್ಲ ಪ್ರಪಂಚ ಚರಾಚರ ಪ್ರಪಂಚ ಹರಿ ಅಧೀನ. ಅವನು ಸರ್ವವ್ಯಾಪ್ತ, ಅವನೇ ಸರ್ವಸ್ವಾಮಿ. ಇವತ್ತು ನಾವೆಲ್ಲ ಏನು ದಾನ ಕೊಡ್ತಾಯಿದ್ದೇವೆ, ದಕ್ಷಿಣೆ ಕೊಡ್ತಾ ಇದ್ದೇವೆ, ಅದಕ್ಕೆಲ್ಲ ಮೂಲ ಅವನೇ. ಆ ನೀರು, ಹಣ್ಣು, ವಸ್ತ್ರನೋ ಎಲ್ಲ ಈಚ್ ಆ್ಯಂಡ್ ಎವ್ರಿಥಿಂಗ್. ಅದಕ್ಕಾಗಿ ಶ್ರೇಷ್ಠ ಸದ್ಗುಣ ಗಣ ಮಣಿ ಗಣಿ ಆದವು ಅಂದರೆ ಹರಿ. ಆದ್ದರಿಂದ ಅವನೇ ಶ್ರೇಷ್ಠ ಪಾತ್ರ, ಮುಖ್ಯ ಪಾತ್ರ ಎನಿಸಿದ್ದಾನೆ. ಹರಿಪೂಜೆಯನ್ನು ಕೈಗೊಳ್ಳುವುದರಿಂದ ದೊರೆಯುವ ಮತ್ತೊಂದು ಲಾಭ ಏನು? ಎಲ್ಲ ಜೀವಿಗಳಲ್ಲಿ ಹರಿ ಸನ್ನಿಧಾನವಿರುವುದರಿಂದ ಎಲ್ಲರನ್ನೂ ತೃಪ್ತಿಪಡಿಸಬೇಕು. ಎಲ್ಲೇ ಇರಲು ಕಾಸ್ಟ್ ಆಫ್ ಜೆಂಡರ್ ಇರ್ರೆಸ್ಪೆಕ್ಟ್ ಆಫ್ ಕಾಸ್ಟ್, ಯಾವುದೇ ಜಾತಿ, ಮತ, ಪಂಥ, ಪಂಗಡ, ಲಿಂಗ ವ್ಯತ್ಯಾಸ ಇಲ್ಲದೇ ಸರ್ವಭೂತ ದಯಾ ಅಂದರೂ ಇದೇನೆ. ಹರಿಪೂಜೆ ಮಾಡಿಬಿಟ್ರೆ ಸರ್ವ ತೃಪ್ತಿ ಸಾಧನೆ ಸಾಧ್ಯವಾಗ್ತದೆ. ಯಥಾತರೋರ್ಮೂಲ ನಿಷೇಚನೇನ ಹಿಂದೆ ಬಂದದ್ದಾಗಿದೆ. ಹೇಗೆ ಮರದ ಬೇರಿಗೆ ಬುಡಕ್ಕೆ ನೀರು ಹಾಕಿದಾಗ ರೆಂಬೆ ಕೊಂಬೆಗಳಲ್ಲಿ ಫಲಪುಷ್ಪ ತಾನಾಗಿಯೇ ಅರಳುವಂತೆ ಜಗತ್ತಿನ ಮೂಲವಾಗಿರತಕ್ಕಂಥ ವ್ಯಕ್ತಿ ಭಗವಂತ. ಅವನನ್ನು ತೃಪ್ತಿಪಡಿಸಿಬಿಟ್ರೆ ಎಲ್ಲ ಜೀವರಾಶಿ ಸಂತೃಪ್ತವಾಗುತ್ತದೆ. ಹರಿರ್ಯಸ್ಯ ಗೃಹೇ ಭುಂಕ್ತೆ ತತ್ರ ಭುಂಕ್ತೆ ಜಗತ್ರಯಂ ಅಂದರೆ ಹರಿಯು ಉಣ್ಣುವಲ್ಲಿ 3 ಲೋಕವೇ ಉಣ್ಣುತ್ತದೆ. ಭಗವಂತ ಪ್ರಸನ್ನಗೊಳಿಸಬೇಕು. ಇಷ್ಟೇ ಅಲ್ಲ, ಶುಕಾಚಾರ್ಯ ಹೇಳಿದರು, ಶ್ರೀನಿವಾಸ ವಿವಾಹಕ್ಕೆ ತನ್ನ ಬಂಧುಗಳ ಕಡೆ ಹೊರಟಿದ್ದ. ಮಾರ್ಗ ಮಧ್ಯದಲ್ಲಿ ಆಶ್ರಮ. ಶುಕಾಚಾರ್ಯ ಅಂತಾರೆ, ಅಪ್ಪ ಏನೋ ಒಂದು ನನ್ನ ಮನೆಯಲ್ಲಿ ಜಾಸ್ತಿ ಏನು ಪದಾರ್ಥಗಳಿಲ್ಲ, ಒಂದು ಸಾರು ಅನ್ನ ಸಣ್ಣದೇ ಸ್ವಲ್ಪ ಅದು ಸ್ವೀಕಾರ ಮಾಡ್ಕೊಂಡು ಹೋಗಬೇಕು. ಬೇಡರಿ, ತುಂಬ ಜನ ಇದ್ದಾರೆ, ಈಗ ಎಲ್ಲ ಆಗೋದಿಲ್ಲ, ಮತ್ತೆ ನೋಡೋಣ. ಇಲ್ಲಿಲ್ಲ, ಸ್ವಲ್ಪ ಸ್ವೀಕಾರ ಮಾಡು. ಕೊನೆಗೆ ಒತ್ತಾಯಿಂದ ಒಪ್ಕೋತಾನೆ. ಆವಾಗಿ ಮಾತು ಹೇಳ್ತಾರೆ, ತ್ವಯಿ ಭುಕ್ತೆ ಜಗದ್ಭುಕ್ತಂ ನಾತ್ರ ಕಾರ್ಯ ವಿಚಾರಣ. ತುಂಬ ಜನ ಇದ್ದಾರೆ, ಎಲ್ಲರಿಗೂ ಊಟದ ವ್ಯವಸ್ಥೆ ಕಷ್ಟ ಇಲ್ಲಿ, ಅದಕ್ಕಾಗಿ ಬೇಡ ಅಂತ ಹೇಳಿದ ಕೃಷ್ಣ ಅಥವಾ ಶ್ರೀನಿವಾಸ.
ಹೇಳ್ತಾರವರು, ಅಪ್ಪ ಶ್ರೀನಿವಾಸ ನೀವೊಬ್ಬ ಉಂಡ್ರೆ ಸಾಕು, ತೃಪ್ತನಾರು ಸಾಕು, ಇಡೀ ಜಗತ್ತೇ ಉಂಡಂತೆ. ಎಂತಹ ಚಿಂತನೆ! ಈ ಚಿಂತನೆ ಬೇಕು. ಹಾಗಾಗಿ ತ್ವಯಿಭುಕ್ತೆ ಜಗದ್ಭುಕ್ತಂ ನಾತ್ರ ಕಾರ್ಯ ವಿಚಾರಣ, ನೀನು ಉಂಡರೆ ಮೂರು ಲೋಕ ಉಂಡಂತೆ. ಈ ಶುಕಾಚಾರ್ಯರ ಮಾತು ಕೂಡ ಸ್ಮರಣೀಯವಾಗಿದೆ. ಎಲ್ಲರಲ್ಲಿ ಹರಿವು ಇದ್ದಾನೆ ಅಂತ ಅನ್ನೋಂಗಿತ್ತು ಅಂದರೆ ಈ ಜೀವರಲ್ಲಿ ಭಿನ್ನ ಭಿನ್ನ ನಡವಳಿಕೆ ಕಾರಣ ಏನು? ಒಬ್ಬ ದುಷ್ಟ ಇದ್ದಾನೆ, ಒಬ್ಬ ಮೂರ್ಖ ಇದ್ದಾನೆ, ಒಬ್ಬ ದಡ್ಡ ಇದ್ದಾನೆ, ಒಬ್ಬ ಬಡವ ಇದ್ದಾನೆ, ಒಬ್ಬ ಶ್ರೀಮಂತ ಇದ್ದಾನೆ. ಎಲ್ಲರಲ್ಲಿ ಭಗವಂತ ಒಂದೇ ರೀತಿ ಇದ್ದಾನ ಅಂತ ಅನ್ನೋದಾಗಿದ್ದರೆ, ಅದಕ್ಕೋಸ್ಕರ ನೋಡೋದಾಗಿದ್ದರೆ, ಈಗ ವೈರ್ನಲ್ಲಿ ವಿದ್ಯುತ್ 220 ವೋಲ್ಟೇಜ್ ಏಕಪ್ರಕಾರವಾಗೇ ಇದೆ. ಬಟ್ ಆಯಾ ಹೋಲ್ಡರ್ನಲ್ಲಿ ಬೇರೆ ಬೇರೆ ಕೆಪಾಸಿಟಿಯ ಬಲ್ಬ್ಗಳನ್ನು ಹಾಕಿದಾಗ, ಯಾವುದೋ 10 ಕ್ಯಾಂಡ್ಲೋ, ಯಾವುದೋ 20 ಕ್ಯಾಂಡ್ಲೋ, ಯಾವುದೋ 100 ಕ್ಯಾಂಡ್ಲೋ, ಆಯಾ ಪ್ರಕಾಶ ಆ ಬಲ್ಬಿನ ಸಾಮರ್ಥ್ಯಕ್ಕನುಗುಣವಾಗಿ ಹೆಚ್ಚು ಕಡಿಮೆ ಆಗ್ತದೆ ಇಲ್ವೋ? ಅದರಂತೆ ಭಗವಂತ ಸರ್ವಗುಣ ಪರಿಪೂರ್ಣನಾಗಿ ಸರ್ವಸಮರ್ಥನಾಗಿ ಏಕರೂಪದಿಂದ ಎಲ್ಲರಲ್ಲಿಯೂ ಇದ್ದಾನೆ. ಬಟ್ ಅವನು ಆ ಸನ್ನಿಧಾನವನ್ನು ವ್ಯಕ್ತ ಮಾಡತಕ್ಕಂಥದ್ದು ಆಯಾ ಅಧಿಷ್ಠಾನಗಳ ವ್ಯತ್ಯಾಸದಿಂದ, ಯೋಗ್ಯತೆಯಿಂದ. ಹೇಗೆ ಆ ವಿದ್ಯುತ್ ಪ್ರಕಟವಾಗುವುದು ಆಯಾ ಬಲ್ಬ್ಗಳ ಮೂಲಕ, ಭಿನ್ನ ಕೆಪಾಸಿಟಿಯ ಬಲ್ಬ್ಗಳ ಮೂಲಕ ಹೇಗೋ ಹಾಗೆ ಭಿನ್ನ ಭಿನ್ನ ವ್ಯಕ್ತಿಗಳು ಅವರ ಯೋಗ್ಯತೆ ಬೇರೆ ಬೇರೆ. ಅದಕ್ಕಾಗಿ ಭಗವಂತ ಆ ಸನ್ನಿಧಾನವನ್ನು ವ್ಯತ್ಯಾಸವಾಗಿ ಮಾಡಿರೋದ್ರಿಂದ ವ್ಯತ್ಯಾಸವಾಗಿ ಕಂಡು ಬರ್ತಾ ಇದೆ. ಹಾಗಾಗಿ ಈ ಸಮಾಚಾರ ಗ್ರಂಥ ಈ ಮಾತನ್ನು ನಾವು ತಿಳಿಯತಕ್ಕಂಥದ್ದು, ಬ್ರಹ್ಮಾದಿ ತೃಣಪರ್ಯಂತ ಸಕಲ ಜೀವರಾಶಿಯಲ್ಲಿ ಸನ್ನಿಹಿತನಾಗಿರತಕ್ಕಂಥ ಹರಿಯ ಸ್ವರೂಪದಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ಜೀವರ ಯೋಗ್ಯತಾದಿ ತಾರತಮ್ಯಾನುಸಾರವಾಗಿ ಹರಿಯು ಅವರಲ್ಲಿ ಸಾಮರ್ಥ್ಯವನ್ನು ಪ್ರಕಟಪಡಿಸುತ್ತಾನೆ. ಹರಿಭಕ್ತರಾಗಿರತಕ್ಕಂಥ ಬ್ರಾಹ್ಮಣರು ಯಾಕೆ ಶ್ರೇಷ್ಠ ಪಾತ್ರರು? ಯಾರಲ್ಲಿ ವಿದ್ಯೆ, ತಪಸ್ಸು ಮುಂತಾದ ಗುಣಗಳಿವೆಯೋ ಅವನೇ ಭಾಗವತ. ಅಲ್ಲಿ ಹರಿಯ ಸನ್ನಿಧಾನ ಉಳಿದವರಿಗಿಂತ ಹೆಚ್ಚು ಇರುತ್ತದೆ. ಹರಿಯು ನೆಲೆಸಿರುವುದರಿಂದ ಅದೇ ಪುಣ್ಯಸ್ಥಳ. ಇದರಂತೆ ಹರಿಸನ್ನಿಧಾನದ ಬದರಿ, ಕಾಶಿ, ಗಯಾ, ಪ್ರಯಾಗ ಮುಂತಾದ ಕ್ಷೇತ್ರಗಳಂತೆ ಗಂಗಾ, ಕೃಷ್ಣ, ಕಾವೇರಿ ಮುಂತಾದ ನದಿ ಹರಿಯುವ ಸ್ಥಳಗಳು ಕೂಡ ಪ್ರಮುಖ ಪವಿತ್ರ ಸ್ಥಾನಗಳಾಗಿವೆ. ಹರಿಸನ್ನಿಧಾನವು ಎಲ್ಲೆಡೆ ಏಕರೂಪವಾಗಿದೆಯೇ? ಇಲ್ಲ. ಜೀವರಲ್ಲಿ ತಾರತಮ್ಯ ಇರುವುದರಿಂದ ಜ್ಞಾನಭಕ್ತ್ಯಾದಿ ಗುಣಗಳು ಹೆಚ್ಚಿರುವಲ್ಲಿ ಹರಿಯ ಸನ್ನಿಧಾನ ಹೆಚ್ಚಿರುತ್ತದೆ. ಶುದ್ಧ ಪಾತ್ರ ಆಗಿರತಕ್ಕಂತಹ ಬ್ರಾಹ್ಮಣರು ಎಷ್ಟು ಬಗೆಯಾಗಿದ್ದಾರೆ? 6 ಬಗೆಯಲ್ಲಿದ್ದಾರೆ. ಯಾರವರು? ಕರ್ಮನಿಷ್ಠರು, ತಪೋನಿಷ್ಠರು, ಸ್ವಾಧ್ಯಾಯನಿಷ್ಠರು, ಪ್ರವಚನನಿಷ್ಠರು, ಯೋಗನಿಷ್ಠರು, ಜ್ಞಾನನಿಷ್ಠರು. ಏನಿದರ ವಿವರ? ಕರ್ಮನಿಷ್ಠರು ಅಂದರೆ ಗೃಹಸ್ಥಾಶ್ರಮಿಗಳು ಅಂತ ಅರ್ಥ. ತಪೋನಿಷ್ಠರು ಅಂದರೆ ವಾನಪ್ರಸ್ಥರು ಅಂತ ಅರ್ಥ. ಸ್ವಾಧ್ಯಾಯನಿಷ್ಠರು ಅಂದರೆ ಬ್ರಹ್ಮಚಾರಿಗಳು ಅಥವಾ ಅಧ್ಯಯನ ನಡೆಸ್ತಕ್ಕಂಥವ್ರು. ಪ್ರವಚನನಿಷ್ಠರು ಕುಟೀಚಕ ಅಥವಾ ಬಹುದಕರು. ಯೋಗನಿಷ್ಠರು ಹಂಸರು. ಜ್ಞಾನನಿಷ್ಠರು ಪರಮಹಂಸರು. ಈ ಹವ್ಯ ಕವ್ಯಗಳಿಗೆ ಶ್ರೇಷ್ಠ ಪಾತ್ರ ಯಾರು? ಜ್ಞಾನನಿಷ್ಠಾಯ ದೇಯಾನಿ ಅನ್ನುವ ಮಾತಿನಂತೆ ಜ್ಞಾನನಿಷ್ಠರಾಗಿರ್ತಕ್ಕಂತಹ ಪರಮಹಂಸರಿಗೆ ಅರ್ಥಾತ್ ಯತಿಗಳಿಗೆ ಆ ಹವ್ಯ ಕವ್ಯಗಳನ್ನು ಕೊಡಬೇಕು. ಅವರೇ ಶ್ರೇಷ್ಠ ಪಾತ್ರರು. ಯತಿ ಶ್ರೇಷ್ಠ ಯಾಕೆ ಅಂತಂದರೆ ವಟೌದತ್ತಮೇಕ ಗುಣಂ ಅನ್ನುವ ಮಾತಿನಂತೆ ಬ್ರಹ್ಮಚಾರಿ ನೀಡಿದರೆ 1 ಪಟ್ಟು ಫಲ, ಗೃಹಸ್ಥನಿಗೆ ನೀಡಿದರೆ ದುಪ್ಪಟ್ಟು ಫಲ, ವಾನಪ್ರಸ್ಥರಿಗೆ ನೀಡಿದರೆ 100 ಪಟ್ಟು ಫಲ, ಯತಿಗಳಿಗೆ ನೀಡಿದರೆ ಅನಂತ ಪಟ್ಟು ಫಲ. ಯತೌ ದತ್ತಮನಂತಕಂ, ಅನಂತ ಫಲ. ಆ ಒಂದು ಕಾರಣ 1000 ಬ್ರಹ್ಮಚಾರಿಗಳಿಗೆ, 10,000 ವಾನಪ್ರಸ್ಥರಿಗೆ, ಕೋಟಿ ಗೃಹಸ್ಥರಿಗೂ ಕೂಡ ಮಿಗಿಲಾದವರು ಯತಿಗಳು. ಬ್ರಹ್ಮಚಾರಿ ಸಹಸ್ರೇಣ ವಾನಪ್ರಸ್ಥಾಯುತೇನ ಚ ಗೃಹಸ್ಥಾನಾಂ ತಥಾ ಕೋಟ್ಯ ಯತಿರೇಕೋ ವಿಶಿಷ್ಯತೆ. ಯಾವ ಮನೆಯಲ್ಲಿ ಯತಿ ಉಣ್ತಾ ಇದ್ದಾನೆ ಆ ಮನೆಯಲ್ಲಿ ಹರಿ ಉಣ್ತಾ ಇದ್ದಾನೆ. ಹರಿ ಯಾವ ಮನೆಯಲ್ಲಿ ಉಣ್ತಾ ಇದ್ದಾನೆ ಅಲ್ಲಿ 3 ಲೋಕ ಉಣ್ತಾ ಇದೆ. ಯತಿರ್ಯಸ್ಯ ಗೃಹೇ ಭುಂಕ್ತೆ ತತ್ರ ಭುಂಕ್ತೆ ಹರಿ ಸ್ವಯಂ, ಹರಿರ್ಯಸ್ಯ ಗೃಹೇ ಭುಂಕ್ತೆ ತತ್ರ ಭುಂಕ್ತೆ ಜಗತ್ರಯಂ. ಅದಕ್ಕಾಗಿ ಯತಿ ಶ್ರೇಷ್ಠ. ಯಾವ ಮನೆ ಯತಿ ಭೋಜನ ಆಗ್ತಾ ಇದೆ ಸಾಕ್ಷಾತ್ ಭಗವಂತನೇ ಇಲ್ಲಿ
ಪ್ರಸಾದ ಸ್ವೀಕಾರ ಮಾಡ್ತಾ ಇದ್ದಾನೆ, ಊಡ್ತಾ ಇದ್ದಾನೆ ಅನ್ನೋ ಮಾತನ್ನು ನೋಡ್ತಕ್ಕಂಥದ್ದು. ಯತಿಯು ಶ್ರೇಷ್ಠ ಪಾತ್ರ, ಮುಖ್ಯ ಪಾತ್ರ. ಅಕಸ್ಮಾತ್ ಈ ಶ್ರೇಷ್ಠ ಪಾತ್ರ ಅಲಭ್ಯವಾದಾಗ ಏನು ಮಾಡಬೇಕು? ಮೇಲೆ ಹೇಳಿದ ಬ್ರಾಹ್ಮಣರ ಪಟ್ಟಿಯಲ್ಲಿ ಪೂರ್ವದವರನ್ನು ಆಯ್ಕೆ ಮಾಡುತ್ತಾ ಹೋಗಬೇಕು. ಅವರನ್ನು ಆಯ್ದುಕೊಂಡು ತನ್ನ ಯೋಗ್ಯತಾನುಸಾರವಾಗಿ ದಾನಾದಿಗಳನ್ನು ಅವನು ನೀಡಬೇಕಾಗಿದೆ. ಶ್ರೀಮಂತನಾದರೂ ಕೂಡ ಶ್ರಾದ್ದದಲ್ಲಿ ಹೆಚ್ಚು ವಿಸ್ತಾರ ಮಾಡತಕ್ಕದ್ದಲ್ಲ. ದೊಡ್ಡ ಶ್ರೀಮಂತ ಬೇಕಾಗಿದ್ದುಕೊಳ್ಳಿ, ಶ್ರಾದ್ಧೇ ಕುರ್ಯಾನ್ನ ವಿಸ್ತರಂ ಅನ್ನೋ ಮಾತು. ಯಾಕೆ? ಶ್ರಾದ್ದದಲ್ಲಿ 2 ರಿಂದ 5 ಜನ ಮ್ಯಾಕ್ಸಿಮಮ್, ಅಷ್ಟು ಸೀಮಿತ ಮಾಡೋದು ಒಳ್ಳೆಯದು. ಯಾಕೆಂತಂದರೆ ಇಬ್ಬರೇ ಇದ್ದರು ಅಂತಂದರೆ ಮಾಡ್ತಕ್ಕಂತಹ ಪದಾರ್ಥಗಳು ತಯಾರಿನೋ ಅದು ಫೋಕಸ್ ಮಾಡಲಿಕ್ಕೆ, ಕಾನ್ಸಂಟ್ರೇಟ್ ಮಾಡಲಿಕ್ಕೆ, ಶುದ್ಧವಾಗಲಿಕ್ಕೆ, ಹೆಚ್ಚು ಫಲಪ್ರದವಾಗಲಿಕ್ಕೆ ಅವಕಾಶ ಆಗ್ತದೆ. ಇಬ್ಬರೇ ಇದ್ದರೆ ಹೆಚ್ಚು ಸಂಗ್ರಹ ಮಾಡ್ಬೋದು, ಅವ್ರಿಗೆ ಹೆಚ್ಚು ದಕ್ಷಿಣೆ ಕೊಡ್ಬೋದು, ಹೆಚ್ಚು ಏಕಾಗ್ರತೆಯಿಂದ ಮತ್ತೆ ಸಾವಕಾಶ ಊಟ ಮಾಡಿರಿ, ಏನು ಬೇಕು ಅದನ್ನು ಹಾಕಿಸ್ಕೊಡ್ರಿ. ಶ್ರಾದ್ದ ಹೇಳ್ತಕ್ಕಂಥ ಕ್ರಮ ಉಂಟು. ಏನೆಲ್ಲ ಪದಾರ್ಥವನ್ನು ಮಾಡಿದೆ, ಕೃತೇಶು ಶಾಖಪಾಕೇಶು ಯತ್ ರೋಚತೆ ತದ್ ಗ್ರಾಹ್ಯಂ ಯತ್ ನ ರೋಚತೆ ತತ್ ತ್ಯಾಜ್ಯಂ ಸುಖೇನೈವ ಭೋಕ್ತವ್ಯಂ. ಮಾಡಿದ ಪದಾರ್ಥಗಳು ತಮಗೆ ಯಾವುದು ಇಷ್ಟವಾಗ್ತದೆ, ಬೇಕಾನಿಸ್ತದೆ, ತಿನ್ನುವಂತಾಗಿದೆ ಅಂತ ಸ್ವೀಕಾರ ಮಾಡಿರಿ. ಯಾವುದು ತ್ಯಾಜ್ಯವಾಗಿದೆ ಬಿಟ್ಬಿಡ್ರಿ, ಅದನ್ನು ಆರಾಮಾಗಿ ಊಟ ಮಾಡಿರಿ ಅಂತ ಹೇಳಬೇಕು. ಆ ಯಜಮಾನ ಆ ಬಂದಿರ್ತ ಬ್ರಾಹ್ಮಣರ ಪ್ರೀತಿಯನ್ನು ಸಂಪಾದನೆ ಮಾಡಬೇಕು. ಅದು ಬಿಟ್ಟು ಅದು ಶ್ರೀಖಂಡ, ಬಾಸುಂದಿ ಕಾಸ್ಟ್ಲಿ, ಅದು 250, 300, 400 ರೂಪಾಯಿ kg. ಅದನ್ನು ಚೆಲ್ಲಬೇಡ್ರಿ, ತಿಂದೇ ಹೋಗಬೇಕು ಅಂತೀಗೆಲ್ಲ ಹೊರಟು ಮಾತನ್ನು ಮಾತಾಡ್ತಕ್ಕದ್ದಲ್ಲ. ಇಬ್ಬರೇ ಇದ್ದಾಗ ಕಾನ್ಸಂಟ್ರೇಟ್ ಮಾಡಲಿಕ್ಕಾಗ್ತದೆ, ಲಕ್ಷ್ಯ ಕೊಡಲಿಕ್ಕಾಗ್ತದೆ. ತುಂಬ ಜನ ಬಂದಿದ್ರು ಒಂದು ಶ್ರಾದ್ದಕ್ಕೆ, ಆಯಿತು ಎಲ್ಲೋ ಕಡೆ ಕೂತ್ಕೊಳ್ರಿ, ಒಂದೆಲ್ಲ ಹಿಡ್ಕೊಂಡು ಊಟ ಮಾಡಿ ಹೋಗ್ರಿ ಅಂತ ಹೇಳೋ ಪಾಳಿ ಬರ್ತದೆ. ತುಂಬ ಜನ ಆಗಿಬಿಡ್ತು ಅಂತಂದರೆ, ತುಂಬ ಜನರಿದ್ದರೆ ಖರ್ಚು, ವೆಚ್ಚ, ತಯಾರಿ ಅದು ಹೆಚ್ಚಾಗ್ತದೆ. ಎಲ್ಲವೂ ಕೂಡ ಡಿವೈಡ್ ಆಗಿಬಿಡ್ತದೆ. ದಕ್ಷಿಣೆ ಒಬ್ಬರೇ ಬ್ರಾಹ್ಮಣ, ಇಬ್ಬರು ಬ್ರಾಹ್ಮಣ ಇದ್ದಾಗ 1,000 ಕೊಡೋಣಪ್ಪ ಒಬ್ಬರಿಗೆ ದಕ್ಷಿಣೆ ಅಂತ ಅಂದ್ಕೊಂಡಿರ್ತಾನೆ. ತುಂಬ ಜನ ಬಂದರೂ 1 ರೂಪಾಯಿ ಕೊಡ್ತಾನೆ. ಆಗ್ತದಾ? ಅವ್ರು ರಿಕ್ಷಾ ಮಾಡ್ಕೊಂಡು ಬಂದಿರ್ತಾರೆ, 100 ರೂಪಾಯಿ ಖರ್ಚು ಮಾಡಿಕೊಂಡು. ಹಿಂಗೆ 1 ರೂಪಾಯಿ ದಕ್ಷಿಣೆ ಕೊಟ್ಟರೆ ಯಾರು ಬರ್ತಾರೆ? ಮುಂದೆ ಸಲ ಬರೋದೇ ಇಲ್ಲ. ಅದಕ್ಕಾಗಿ ಶ್ರದ್ಧೆಯ ಯತ್ ಕ್ರಿಯತೆ ತತ್ ಶ್ರಾದ್ದಂ. ಶ್ರದ್ಧಾಭಕ್ತಿಯಿಂದ ನಡೆಸ್ತಕ್ಕಂಥದ್ದೇ ಶ್ರಾದ್ದ. ಆ ಕಾನ್ಸೆಪ್ಟ್ ಹೊರಟು ಹೋಗಿ ಸುಮ್ಮನೆ ಕಾಟಾಚಾರ ಅಂತ ಆಗಿಬಿಡ್ತದೆ. ಅದಕ್ಕಾಗಿ ಶ್ರದ್ಧಾಭಕ್ತಿಗಳನ್ನು ಸಾಧ್ಯವಾದಷ್ಟು ಕೇಂದ್ರೀಕರಿಸ್ತಕ್ಕಂತಹ, ಫೋಕಸ್ ಮಾಡತಕ್ಕಂತಹ ಉದ್ದೇಶ ಈ ಶ್ರಾದ್ದ ಪರಿಕಲ್ಪನೆ ಅಂತ ನಾವು ಚಿಂತನೆ ಮಾಡಬಹುದಾಗಿದೆ. ಶ್ರಾದ್ದಕ್ಕೆ ಸನ್ಯಾಸಿಯು ಶ್ರೇಷ್ಠ ಪಾತ್ರ ಎಂಬ ಅಭಿಪ್ರಾಯ ಏನು? ಸನ್ಯಾಸಿ ಅಂದ್ರೇನು? ಸಮ್ಯಕ್ ನ್ಯಾಸ ತ್ಯಾಗ, ಸಂಪೂರ್ಣ ತ್ಯಾಗ. ಅಂದರೆ ಇದು ಬರೀ ಶಬ್ದದ ಅರ್ಥ ಆಯ್ತಿದು. ಅದರ ಒಳ ಅರ್ಥ, ಅಂತರಾರ್ಥ ನೋಡುವಂತಾಗಿದ್ದರೆ ದೈಹಿಕ, ವಾಚಿಕ, ಮಾನಸಿಕ ಈ 3 ಥರದ ಹಿಂಸೆಯನ್ನು ಯಾರು ತ್ಯಾಗ ಮಾಡಿದ್ದಾರೆ, ಯಾರಿಗೂ ತೊಂದರೆ ಕೊಡೋದಿಲ್ಲ, ದೈಹಿಕವಾಗಿ, ಮಾನಸಿಕವಾಗಿ, ವಾಚಿಕವಾಗಿ, ಅವನೇ ನಿಜವಾದ ಸನ್ಯಾಸಿ. ಎಲ್ಲರಲ್ಲಿ ಹರಿಯ ಸನ್ನಿಧಾನವಿರುವುದರಿಂದ ಯಾರನ್ನು ಹಿಂಸಿಸಬಾರದು. ತ್ರಿವಿಧ ಹಿಂಸೆಗಳನ್ನು ತ್ಯಜಿಸಿ ಸರ್ವಭೂತ ದಯೆಯನ್ನು ಅಳವಡಿಸಿಕೊಂಡ ಜ್ಞಾನಿಯೇ ಸನ್ಯಾಸಿ ಎನಿಸುತ್ತಾನೆ. ಹೊರತು ವೇಣುಭಿರ್ನ ಯತಿರ್ಭವೇತ್, ಬರೀ ದಂಡ ಹಿಡ್ಕೊಂಡು ಕೂಡಲೇ ಅವನು ಸನ್ಯಾಸಿ ಅಂತ ಅನಿಸೋದಿಲ್ಲ. ಹಾಗಾಗಿ ತ್ರಿವಿಧ ಹಿಂಸಾತ್ಯಾಗಿ ಎನಿಸಿದ ಹರಿಭಕ್ತನೇ ಶ್ರೇಷ್ಠ ಪಾತ್ರ ಅನ್ನುವುದನ್ನು ನಾವಿಲ್ಲಿ ಅರಿಯಬೇಕಾಗಿದೆ. ಅತಿಯಾದ ಹಣ ಸಂಪಾದನೆ ದೋಷ ಅಂತ ಅನಿಸಿಬಿಡ್ತದೆ. ಯಾಕೆ ನೋಡಿಬೇಕಾದ್ರೆ ತುಂಬ ಹಣ ಸಂಪಾದನೆ ಮಾಡಿದರೂ ಕೂಡ ಸುಖ ಉಂಟಾ? ಸುಖ ಇಲ್ಲವೇ ಇಲ್ಲ. ಎಷ್ಟು ಬೇಕಾದ್ರೂ ಸಂಪಾದನೆ ಮಾಡಿ, ಸೈಟು, ಫ್ಲ್ಯಾಟು, ಬ್ಯಾಂಕ್ ಬ್ಯಾಲೆನ್ಸ್ ಏನೆಲ್ಲ, ಹೋಗುವಾಗ ಏನನ್ನು ಕೊಂಡು ಹೋಗುವಂತಿಲ್ಲ. ಯಾವುದೂ ಒಯ್ಯೋ ಹಾಗಿಲ್ಲ, ಎಲ್ಲ ಇಲ್ಲೇ ಬಿಟ್ಟು ಹೋಗಬೇಕು. ಮತ್ತು ಮಾಡಿ ಏನು ಉಪಯೋಗ? ಹಣ ಸಂಗ್ರಹ ಹೆಚ್ಚಾದಾಗ ಚಿಂತೆ ಪ್ರಾರಂಭ ಆಗ್ತದೆ. ಸರ್ಕಾರ ಕೇಳ್ತದೆ, ಇದಕ್ಕೆ ಟ್ಯಾಕ್ಸ್ ಕಟ್ಟಿದೆಯಾ? ಈ ಹಣದ ಮೂಲ ಏನು? ಎಲ್ಲಿಂದ ಬಂತಿದ್ದು? ಇನ್ನು ಬಂಧುಗಳಿಗೆ ಕೊಟ್ಟರೆ ಅದು ಬರೋದಿಲ್ಲ ವಾಪಸ್ಸು, ಅದೊಂದು ಸಮಸ್ಯೆ. ಮನೇಲಿ ಹಾಗೆ ಸಂಗ್ರಹ ಮಾಡಿಟ್ರೆ ಕಳ್ಳರ ಭಯ. ಹಣ ಸಂಗ್ರಹ ಇನ್ನಷ್ಟು ಮಾಡ್ತಾ ಇರೋಣಂತ. ಇವತ್ತು 1 ಲಕ್ಷ ಆಗಿದೆ, ನಾಳೆ ಸಂಗ್ರಹ 1.5 ಲಕ್ಷ. ಇದೇ ಚಿಂತೆಯೊಳಗೇನೆ ಇದ್ದ ಹಣದ ಪದಾರ್ಥದ ಸುಖವನ್ನು ಪಡಲಿಕ್ಕೆ ಅವನಿಗೆ ಆಗೋದೇ ಇಲ್ಲ, ನಿಶ್ಚಿತ ಜೀವನ ಆಗೋದೇ ಇಲ್ಲ. ಇನ್ನೂ ಸಂಗ್ರಹ ಮಾಡೋಣ. ಇಷ್ಟೇ ಅಲ್ಲ, ಬೇಕಾದಷ್ಟು ಸಂಗ್ರಹ ಮಾಡಿರಿ. ದೊಡ್ಡ ಶ್ರೀಮಂತನಾದವನು ಸಹಿತ ತನ್ನ ಪ್ರಾಣವನ್ನು
ಸಂಪತ್ತಿನಿಂದ ಉಳಿಸಿಕೊಂಡಿದ್ದಾನೆ ಅಂತ ಹೇಳ್ಬೋದಾ? ನೋ. ತುಂಬ ಹಣ ಖರ್ಚು ಮಾಡಿದರೆ ಉಳಿತಾರೆ, ಎಲ್ಲೂ ಇಲ್ಲ. ಯಾರಿಗೊಬ್ಬರಿಗೆ ಅನುಭವ ಉಂಟ? ಅದಕ್ಕೋಸ್ಕರ ಅತಿಯಾದ ಹಣ ಸಂಗ್ರಹ ಅದು ಹಪಾಪಿತನ ಸಲ್ಲದು. ಬದುಕಲಿಕ್ಕೆ ಎಷ್ಟು ಬೇಕು ಅಷ್ಟನ್ನು ಮಾಡ್ಕೊಳ್ಳೋಣ. ಅತಿ ಸಂಪಾದನೆ ಸಂಗ್ರಹ ಅನವಶ್ಯಕ. ತತ್ವಜ್ಞಾನದಿಂದ ಭಯ ಜಯ. ಹೇಗೆ? ಭಯಕ್ಕೆ ಅಜ್ಞಾನವೇ ಮೂಲ. ನೋಡಿಬೇಕಾರೆ ದ್ವಿಚಕ್ರ ವಾಹನ ಓಡಿಸ್ತೀನಪ್ಪದನ, ಅದು 2 ವೀಲರ್, ಬರಲ್ರಿ ನನಗೆ, ಕಷ್ಟ, ಬಿದ್ದುಬಿಡ್ತೇನೆ, ಆಕ್ಸಿಡೆಂಟ್ ಆಗುತ್ತೆ, ಸತ್ತು ಹೋಗ್ತೀನಿ, ಬೇಡ ಹೋಗಲಿ, ಈಜ್ಕೊಂಡು ಬರ್ತೀಯಾ, ಅಲ್ಲೊಂದು ಸರೋವರ ಇದೆ, ನಡಿ ಹೋಗೋಣ, ಈಜ್ಕೊಂಡು ಬರೋಣ. ನೀರು ಕಂಡ್ರೆ ನಂಗೆ ಆಗಲ್ಲ, ನನಗೆ ಈಜೇ ಬರಲ್ಲ, ಬಿದ್ದರೆ ಗತಿಯೇನು, ಸತ್ಯ ಹೋಗ್ತೇನೆ. ಹೀಗೆ ಈಜಬಾರದವನಿಗೆ ನೀರು ಕಂಡಾಗ ಭಯ, ದ್ವಿಚಕ್ರ ವಾಹನ ಓಡಿಸಬಾರ್ದವನಿಗೆ ಅದನ್ನು ಓಡಿಸಿ ಹೇಳಿದಾಗ ಭಯ. ಇದಕ್ಕೆಲ್ಲ ಏನು ಕಾರಣ? ಅದು ಗೊತ್ತಿಲ್ಲ ಅವರಿಗೆ. ಈಜಿನ ಕಲೆಯೋ ವಾಹನ ಓಡಿಸ್ತಕ್ಕಂಥದ್ದು ಗೊತ್ತಿಲ್ಲ. ಆದ್ದರಿಂದ ಅಜ್ಞಾನದಿಂದ ಭಯ. ಭಯಕ್ಕೆ ಅಜ್ಞಾನವೇ ಮೂಲ ಅನ್ನೋ ಮಾತು ಇದು ಪಕ್ಕ. ಅಜ್ಞಾನಿಗೆ ಸಾವಿನ ಭಯ. ಹೌದಾ? ಅಜ್ಞಾನಿಗೆ ಸಾವಿನ ಭಯ. ಜ್ಞಾನದಿಂದ ಅಜ್ಞಾನ ನಾಶ. ಈ ಸಾವಿನ ಭಯ ಯಾರಿಗಿರ್ತದೆ? ಅಜ್ಞಾನಿ ಇರ್ತದೆ. ಜ್ಞಾನಿಗಳು ಮರಣ ಎಂಬತಕ್ಕಂಥದ್ದನ್ನು ಜೀವನದ ಅವಭೃತ ಅಂತ ಕರೀತಾರೆ. ಸಂತೋಷ, ಒಂದು ದೊಡ್ಡ ಯಾಗ ಸಮಾರಂಭ ಮಾಡಿದಾಗ ಓಕುಳಿ ಆಡ್ತಾರೆ, ಅದನ್ನು ಅವಭೃತ ಸ್ನಾನ ಕರೀತಾರೆ. ಖುಷಿ, ಈ ಕಾರ್ಯ ಸಂಪಾದನೆ ಮಾಡಿದ್ದೇನೆ ಅಂತ. ಹಾಗೆ ಜ್ಞಾನಿಗಳು ತಮ್ಮ ಮರಣವನ್ನು ಅವಭೃತ ಸ್ನಾನದಂತೆ ಸ್ವಾಗತಿಸ್ತಾರೆ. ಹೆದರೋದು ಯಾರು? ಅಜ್ಞಾನಿಯಾಗಿರ್ತಕ್ಕಂಥವ್ನು. ಅಜ್ಞಾನಿಗೆ ಮರಣದ ಭಯ, ಆ ಜ್ಞಾನಿಗೆ ಇಲ್ಲವೇ ಇಲ್ಲ. ಹಾಗಾಗಿ ಈ ಅಜ್ಞಾನಿಗೆ ಸಾವಿನ ಭಯ, ಹುಟ್ಟಿದವನಿಗೆ ಮರಣ ನಿಶ್ಚಿತ. ಇವತ್ತವನು ಭಯಪಟ್ಟರೂ ಸರಿ, ಭಯಪಡೋದು ಸರಿ, ಮರಣ ಬರೋದೇನು ಪಕ್ಕ. ಆ ಚಿಂತನೆ ಇರತಕ್ಕಂಥ ಜ್ಞಾನಿಗಳಿಗೆ ಎಂದೂ ಭಯ ಇಲ್ಲ. ತತ್ವಜ್ಞಾನದಿಂದ ಮರಣಾದಿ ಸರ್ವ ಭಯ ನಾಶ. ಅಷ್ಟಕ್ಕೂ ನಾಶ ಆಗೋದು ದೇಹಕ್ಕೆ, ಆತ್ಮನಿಗಲ್ಲ. ಈ ಚಿಂತನೆ ಇರ್ತದೆ ಜ್ಞಾನಿಗಳಿಗೆ. ತತ್ವಜ್ಞಾನದಿಂದ ಪುನರ್ಜನ್ಮವಿಲ್ಲದ ಮೋಕ್ಷ ಪ್ರಾಪ್ತಿ ಆಗ್ತದೆ. ಪುನರ್ಜನ್ಮವೇ ಇಲ್ಲದಿದ್ದರೆ ಹುಟ್ಟಿರ್ತಾನೆ ಮರಣಕ್ಕೆ. ಜಾತಸ್ಯ ಹಿ ಧ್ರುವ ಮೃತ್ಯು, ಹುಟ್ಟೇ ಇಲ್ಲ, ಹುಟ್ಟು ಬರೋದೇ ಇಲ್ಲ ಅಂತಾಗಿದ್ದರೆ ಈ ಭಗವಂತನ ಜ್ಞಾನದಿಂದ ಮೋಕ್ಷ ಪ್ರಾಪ್ತಿ ಆದಮೇಲೆ ಮತ್ತೆ ಸಾವೋ ಮತ್ತೊಂದು ಮರಣವೋ, ಈ ದುಃಖ ಚಿಂತೆ ಎಲ್ಲಿಂದ ಬರ್ತದೆ? ಹಾಗಾಗಿ ತತ್ವಜ್ಞಾನದಿಂದ ಭಯ ಜಯಿಸಬಹುದಾಗಿದೆ ಅನ್ನೋ ಮಾತನ್ನು ನೋಡಬಹುದಾಗಿದೆ. ಶ್ರೀಕೃಷ್ಣ.